ಇನ್ನು ಇದರಲ್ಲಿ ಪಾಲ್ಗೊಂಡವ್ರ ಒಂದು ಕಡೆ ಇರಲಿ, ಭೇಟಿಯಾದವ್ರಿಗೂ ಕೂಡ ಸಂಕಷ್ಟ. ಚಿಕ್ಕಣ್ಣ ನೋಡಿ ಈಗ ವಿಚಾರಣೆಯನ್ನು ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದಾರೆ. ಇವ್ರು ಹೋಗಿ ಮೊದಲು ಒಂದು ಭೇಟಿ ಮಾಡಿದ್ರು, ಅದಾಯ್ತಾ, ಅದಾದಮೇಲೆ ಏನು ಅಂದರೆ ಹೋಗಿ ನ್ಯಾಯಾಧೀಶರ ಎದುರುಗಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಕೋರ್ಟಿಗೆ ಸ್ಟೇಟ್ಮೆಂಟ್ ಕೊಟ್ಟಾದಮೇಲಿಂದ ಮತ್ತೆ ಹೋಗಿ ದರ್ಶನ್ ಭೇಟಿ ಮಾಡಿರೋದು. ಅದೇ ಒಂದು ಸಂಗತಿ ಆಗ್ಬಿಡ್ತು. ಅಂದರೆ ಹೊರಗಡೆ ಏನೇನು ವಿಚಾರಣೆ ಆಯಿತು, ಏನು ಎತ್ತ, ಯಾವ್ಯಾವ ಪಾಯಿಂಟ್ ಎಲ್ಲ ಹೇಳಿದೇನಪ್ಪ ಅಂತ ಕೇಳ್ತಾ ಇದ್ದಾರೆ. ಈಗ ಅವ್ರು ಸಾಕ್ಷಿ, ಈಗ ಎವಿಡೆನ್ಸು. ಬಸವೇಶ್ವರ ನಗರ ಠಾಣೆ ಬಳಿ ಚಿಕ್ಕಣ್ಣ ಮಾತಾಡಿದ್ರು. ಏನು ಹೇಳಿದ್ರು ಆ ಸಂದರ್ಭದಲ್ಲಿ ಬನ್ನಿ ನೋಡೋಣ. ಇಲ್ಲ, ಮೊನ್ನೆ ಜೈಲಿಗೆ ದರ್ಶನ್ ಸರ್ ನಾನು ನೋಡೋಕೆ ಹೋಗಿದ್ವಲ್ಲ, ಅದಕ್ಕೆ ಅಲ್ಲಿ ಹೋದಾಗ ಏನೇನು ಮಾತಾಡಿದ್ರು ಏನು ಅಂತೆಲ್ಲ ಕೇಳೋಕ್ಕೆ ಕರೆಸಿದ್ರು. ಸೊ ಹಂಗಾಗಿ ಅವರು ಏನೇನು ಕೇಳಿದ್ರು, ವಿಚಾರಣೆ ಕರೆದಿದ್ರು, ಅದಕ್ಕೆಲ್ಲ ಇಲ್ಲ ಗೊತ್ತಿರಲಿಲ್ಲ ಸರ್. ಅದಕ್ಕೆ ಈಗ ಗೊತ್ತಿದ್ರೆ ಮೋಸ್ಟ್ಲಿ ಗೊತ್ತಿರಲಿಲ್ಲ, ಅದಕ್ಕೆ ಕರೆದಿದ್ರು. ಈಗ ಅವ್ರು ಏನೇನು ಕೇಳಿದ್ದಾರೆ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ರು. ಸರ್ ಇದರಲ್ಲಿ ಇನ್ವೆಸ್ಟಿಗೇಷನ್ ನಡೆಯುತ್ತಿರೋದ್ರಿಂದ ನಾನು ಒಬ್ಬ ಸಾಕ್ಷಿದಾರ ಆಗಿರೋದ್ರಿಂದ ಬೇರೆ ಏನು ಮಾತಾಡೋಕ್ಕಾಗಲ್ಲ. ಮತ್ತೆ ಬರೋಕ್ಕೆ ಹೇಳಿದ್ರೆ ಏನಾದರೂ ಮತ್ತೆ ಇಲ್ಲ ಏನು ಹೇಳಿಲ್ಲ. ಕರೆದ್ರೆ ಖಂಡಿತ ಬಂದು ಸಹಕಾರ ಕೊಡ್ತೀನಿ.